ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಾಮರಾಜನಗರ ಜಿಲ್ಲೆಯ ಶಾಂಗೆ ಅರಣ್ಯ ವ್ಯಾಪ್ತಿಯಲ್ಲಿ 3 ಶಂಕಿತ ಬೇಟೆಗಾರರನ್ನ ಎನ್ಕೌಂಟರ್ ಮಾಡಲಾಗುತ್ತೆ. ಇಂದು ಅರಣ್ಯ ಭವನದಲ್ಲಿ ಕನ್ನಡ ಪರ ಹೋರಾಟಗಾರರ ಅಧ್ಯಕ್ಷರಾದಂತಹ ವಾಟಾಳ್ ನಾಗರಾಜ್ ಅವರು ಇಂದು ನಮ್ಮೊಂದಿಗಿದ್ದಾರೆ. ಸರ್, ಇವತ್ತು ನಾವು ನೋಡಿರ್ಬೋದು, ಮಾಹಿತಿ ಸಿಕ್ಕಿರೋ ಪ್ರಕಾರ ಬೇಟೆಗಾರರು ಗುಂಡನ್ನ ಹಾರಿಸಿದ್ದಾರೆ, ಹಾಗೆ ಅರಣ್ಯಾಧಿಕಾರಿಗಳು ಗುಂಡನ್ನ ಹಾರಿಸಿರೋದು. ಇವರಿಬ್ಬರ ಮಧ್ಯೆ ಗುಂಡಿನ ಚಕಮಕಿ ನಡೆದಿದೆ. ಈ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಬೇಟೆಗಾರರನ್ನ ಆ ಸಂದರ್ಭದಲ್ಲಿ ಶೂಟ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇದು ಎನ್ಕೌಂಟರ್ ಹೊಡೆದಾಕಿದ್ದಾರೆ. ಅವ್ರ ಕಡೆಯಿಂದ ಇವ್ರು ಯಾರೂ ಸತ್ತಿಲ್ಲ. ಯಾರು ಆ 3 ಜನದ ಹತ್ರ ಅವರು ಹಳ್ಳಿಯ ಜನ ಹೇಳೋ ಪ್ರಕಾರ ಅವರು ದನ ಕಾಯ್ತಕ್ಕಂಥ 3 ಜನ ಅಲ್ಲಿ ದನ ಹೋದಾಗ ಒಳಗಡೆ ಹೋಗಿದ್ದಾರೆ. ಇನ್ನೇನು ಅವ್ರ ಹತ್ರ ಒಂದು ಸಣ್ಣ ಗನ್ನು ಇಲ್ಲ, ಗೊತ್ತಾಯ್ತಲ್ಲ, ಒಂದು ಸಣ್ಣ ಚಾಕು ಇಲ್ಲ ಅವ್ರ ಹತ್ರ. ಅಂಥದ್ದಲ್ಲಿ ಅವ್ರನ್ನ ಕೊಂದಿದ್ದೀರಿ. ಎಲ್ಲಿ ಕೊಂದ್ರಿ? ಇದು ಭಾಳ ಪ್ರಮುಖ. ಅವರನ್ನು ಗುಂಡಿಟ್ಟು ಹೊಡೆದು ಎಲ್ಲಿ, ಸ್ಥಳ ಎಲ್ಲಿ, ಯಾವುದು, ಇದೆಲ್ಲ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ಇಲ್ದೇ ಇದು ಈ ಎನ್ಕೌಂಟರ್ ಸಂಸ್ಕೃತಿ ಇದೆಯಲ್ಲ, ಭಾಳ ಕೆಟ್ಟ ಸಂಸ್ಕೃತಿ. ಮುಂದೆ ಇದು ಬೆಳೆದು ಬಿಡ್ತೀವಿ. ಇದು ಸಿಕ್ತವ್ರು ಹೊಡೆಯೋದು, ಯಾರು ಬೇಕಾದ್ರೂ ಹೊಡೆದು ಬಿಡ್ಬೋದು, ಕೈಲಿ ಗನ್ನಿರಿ ಅಂತೇಳಿ, ಆಯಿತಾ. ಇತ್ತೀಚಿನ ದಿನಗಳಲ್ಲಿ ಯಾರು ಆ ಅಸೆಂಬ್ಲಿಲಿ ಸರಿಯಾದವ್ರಿಲ್ಲ, ನಿಮಗೆ ಗೊತ್ತಿಲ್ಲ. ಈ ಡಕಾಯಿತಿಗಳಿಗೆ ಕಾಲಿನಲ್ಲಿ ಹೊಡೆದು ಅಂತ ಬರ್ತದೆ, ನೀವು ಕೇಳಿರ್ಬೋದು. ಪ್ರತಿ ಡಕಾಯಿತಿಗಳಿಗೂ ಪೊಲೀಸ್ನವರು ಕಾಲು ಹೊಡೆದು ಅಂತ. ಇದುವರೆಗೂ ಅವರು ಹೇಳ್ತಾ ಇರೋದು ಕಾಲು ಹೊಡೆದು ಅಂತ. ಅವ್ರಿಗೆ ಅಧಿಕಾರ ಇಲ್ಲ. ಹೆಂಗೆ ಹೊಡೆದ್ರಿ? ಯಾರು ಪರ್ಮಿಷನ್ ಕೊಟ್ಟರು? ನ್ಯಾಯಾಧೀಶರು ಕೊಟ್ರ? ಕಳ್ಳನಿಗೆ ನೀವು ಕಾಲು ಹೊಡೆಯೋಕ್ಕೂ ಆಗಲ್ಲ, ಅಷ್ಟು ಸುಲಭ ಅಲ್ಲ. ಇತ್ತೀಚಿನ ನಾನು ಪೂರ ನೋಡ್ತಾ ಇದ್ದೀನಲ್ಲ, ಕಾಲು ಹೊಡೆದೋ ಅವನು ನಮಗೆ ಹೊಡೆಯೋಕ್ಕೆ ಬಂದ, ನಾವು ಕಾಲು ಹೊಡೆದೋ. ಅವನೇ ಅಲ್ಲಿ ಇವ್ರನ್ನ ಹೊಡೆಯೋಕ್ಕೆ ಬರ್ತಾರೆ. ಇವ್ರು 10-15 ಜನ ಇರ್ತಾರೆ, ಹೊಡೆಯೋಕ್ಕೆ ಇಲ್ಲಿ ಬರ್ತಾರೆ. ಅದರಿಂದ ಅದನ್ನು ಅಸೆಂಬ್ಲಿಲಿ ಮಾತಾಡೋರೊಬ್ಬರು ಇಲ್ಲ. ಅಸೆಂಬ್ಲಿನಲ್ಲಿ ಅವ್ರಿಗೆ ಎನ್ಕೌಂಟರ್ ಏನು ಗೊತ್ತಿಲ್ಲ, ಯಾವ ರೀತಿ ಎಂದು ಗೊತ್ತಿಲ್ಲ. ಮತ್ತು ಇದುವರೆಗೂ ಒಬ್ಬ ವಿಚಾರವಾಗಿ, ಗೃಹ ಇಲಾಖೆ ವಿಚಾರವಾಗಿ, ಅದು ಹೆಂಗ್ರಿ ನೀವು ಅವ್ರು ರೌಡಿನೇ ಇರಲಿ, ಗುಂಡು ಹೊಡೆದು ಪ್ರತಿ ಸಾರಿ ನಾನು ನೋಡ್ತಾ ಇದ್ದೀನಿ, ಗುಂಡು ಹೊಡೆದೋ ತಗೊಂಬಂದು ನಮ್ಗೆ ಅವ್ರು ಹೊಡಿತಾಯಿದ್ರು ಅಂತ. ಅವನ ಆ ಕಡೆ ಮಲಗಿಸ್ತಾರೆ, ಈ ಕಡೆ ಪೊಲೀಸ್ನವ್ನು ಮಲಗಿಸ್ತಾರೆ, ಇಬ್ಬರಿಗೂ ಏಟು ಬಿತ್ತು ಅಂತ ಹೇಳೋಕ್ಕೆ. ಇದಲ್ಲ, ಈ ದೇಶಕ್ಕೆ ಈ ಥರ ಪರಿಸ್ಥಿತಿ ಬರಬಾರ್ದು. ಗುಂಡಿನ ಶಬ್ದ ಕೂಡ್ದು. ಯಾತ ಹೊಡಿತೀರಿ ನೀವು? ಪಾಪ ಕಳ್ಳರ ನಿಜ ಹಿಡಿಬೇಕು, ನಿಮ್ಮ ಕರ್ತವ್ಯ. ಈಗ ಮಾಡ್ರನ್ ಮೆಥಡ್ ಎಲ್ಲ ಬಂದಿದೆ ಹಿಡಿಯೋದಕ್ಕೆ. ಕೈಲಿ ಪಿಸ್ತೂಲ್ ತಗೊಂಡು ಹೊಡೆದ್ರೆ ಏನು ಗತಿ? ಧಾರವಾಡದಲ್ಲಿ ಏನಾಯಿತು ಅಂದರೆ ಕಾಲು ಹೊಡೆಯಕ್ಕೆ ಹೋಗಿ ಎದೆಗೊಡಿದ್ರು, ಅದೆಂಗೋ ಮುಚ್ಚೋಯ್ತದು. ಇವೆಲ್ಲ ಗಂಭೀರವಾಗಿ ಚಿಂತನೆ ಮಾಡಬೇಕಿದು. ಇವಾಗ ಸರ್, ಈಗ ಬೇಟೆಗಾರಿಕೆ ಅನ್ನೋ ಪರಿಕಲ್ಪನೆ ಇವಾಗ ರದ್ದಾಗಿದೆ. ಅದು ಬೇಟೆಗಾರಿಕೆ ಮಾಡಬಾರ್ದು ಅಂತಾನೆ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಎಂಥದ್ದು ಬೇಟೆಗಾರಿಕೆ ಅನ್ನೋದು ಇವಾಗ ಬೇಟೆಗಾರಿಕೆ ಮಾಡಬಾರ್ದು, ಯಾವುದೇ ಅರಣ್ಯ ಪ್ರದೇಶದಲ್ಲಾಗ್ಲಿ ಬೇಟೆಗಾರಿಕೆ ಮಾಡಬಾರ್ದು. ಆದ್ರೆ ಈಗಿನ ಸಂದರ್ಭದಲ್ಲೂ ಹೋಗಿ ಅವ್ರು ಬೇಟೆಗಾರಿಕೆ ಮಾಡಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಾರು ಬೇಟೆಗಾರಿಕೆ ಮಾಡಿದ್ದಾರೆ ಅಂತೇಳಿ ನಿಮ್ಗೆ ಎಷ್ಟು ಹುಲಿಗಳು ಕೊಂದ್ರು, ಎಷ್ಟು ಚಿರತೆಗಳು ಕೊಂದ್ರು, ಎಷ್ಟು ಆನೆಗಳು ಕೊಂದ್ರು ಬೇಕಲ್ಲ. ಏನು ಕೊಲ್ಲದೆ ನೀವು ಇವ್ರನ್ನ ಕೊಂದಾಕ್ಬಿಡೋದ? ಆಯಿತು, ಬೇಟೆ ಮಾಡಿದವ್ರು ನಿಮಗೆ ಹೊಡೆಯೋಕ್ಕೆ ಅಧಿಕಾರ ಇಲ್ಲ, ನಿಮಗೆ ಶೂಟ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಎಲ್ಲಿದೆ ಅಧಿಕಾರ? ಜೈಲಿಗೆ ಹಾಕ್ಬೋದು, ಜೀವಾವಧಿ ಜೀವಕ್ಕೆ. ನಮ್ಮಲ್ಲಿ ಗಲ್ಲಿಲ್ಲ ಈಗ, ಇಲ್ಲ ಅಂತಲ್ಲ, ಇದೆ. ಇವತ್ತಿನ ಪರಿಸ್ಥಿತಿನಲ್ಲಿ ಅದು ತೀವ್ರವಾಗಿ ಉಪಯೋಗಿಸ್ತಾ ಇಲ್ಲ, ಗೊತ್ತಾಯ್ತಾ. ಬೆಂಗಳೂರು ನಗರದಲ್ಲಿ ಒಂದು 50-55 ವರ್ಷದ ಹಿಂದೆ ಇದೇ ಬೆಂಗಳೂರು ನಗರ ಗಾಂಧಿನಗರದಲ್ಲಿ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅಂತೇಳಿ ವೆರಿ ಫೇಮಸ್ ಲಾಯರು, ಅವರ ಕಕ್ಷಿದಾರರೇ ರಾತ್ರಿ ಹೋಗಿ ನುಗ್ಗಿ ಅವ್ರನ್ನ ಕೊಲೆ ಮಾಡಿಬಿಟ್ರು. ಆವಾಗ ಹನುಮಂತಯ್ಯನವ್ರ ಸರ್ಕಾರ, ಕೆಂಗಲ್ ಹನುಮಂತಯ್ಯನವ್ರ ಸರ್ಕಾರ, ವಿಧಾನಸೌಧ ಕಟ್ಟಿಸಲ್ಲ ಅವ್ರ ಸರ್ಕಾರ.
ಆವಾಗ ಹೋಮ್ ಮಿನಿಸ್ಟ್ರು ಎಚ್ ಸಿದ್ದವೀರಪ್ಪ ಅಂಥೇಳಿ, ಆವಾಗ ಬಾಬುರೆಡ್ಡಿ ಅಂತೇಳಿ IG ಬಾಬುರೆಡ್ಡಿ ಅಂತೇಳಿ ತೀವ್ರವಾಗಿ ಹೋರಾಟ ಮಾಡಿ ಅಂತಿಮವಾಗಿ ಆ 3 ಜನಕ್ಕೂ ಗಲ್ಗೆ ಹಾಕ್ಬಿಟ್ರು. ಇಲ್ಲೇ ನಮ್ಮ ಈ ಫ್ರೀಡಮ್ ಪಾರ್ಕ್ ಇದೆಯಲ್ಲ, ಮೊದಲು ಜೈಲು, ಅಲ್ಲಿ ಗಲ್ಗೆ ಹಾಕಿದ್ರು. ಗಲ್ಗೆ ಹಾಕಿ ಹಿಂದ್ಗಡೆಯಿಂದ ಇಷ್ಟೊತ್ತಿಗೆ ಸರಿಯಾಗಿ ಇವರು ಹೆಣ್ಣುಗಳನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಜನಗಳಿಗೆ ಭಯ ಭೀತಿ ಬರಲಿ ಅಂತ ಮಾಡಿದ್ರು ಆ ಕಾಲದಲ್ಲಿ. ಈಗ ಅವೆಲ್ಲ ಇಲ್ಲ, ಆಯಿತಾ. ಆದರೆ ಇಲ್ಲಿ ಇವತ್ತು ಹೊಡೆದಾಕಿದೆಯಲ್ಲ, ಇದು ಮಾನವೀಯತೆಗೆ ವಿರುದ್ಧ, ನಾಗರಿಕತೆಗೆ ವಿರುದ್ಧ, ದೇಶದ ಚಿಂತನೆಗೆ ವಿರುದ್ಧ, ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತಕ್ಕೆ ವಿರುದ್ಧ ಮತ್ತು 80ನೇ ಸ್ವಾತಂತ್ರ್ಯ ವರ್ಷ ಇದಕ್ಕೆ ತೀವ್ರ ವಿರುದ್ಧ. ಇದನ್ನು ನಾವು ಈ ಸುಮ್ಮನೆ ಬಿಡಬಾರ್ದು. ಇಡೀ ರಾಜ್ಯಾದ್ಯಂತ ಎನ್ಕೌಂಟರ್ ವಿರುದ್ಧ ಹೋರಾಡಬೇಕು. ಮೊದಲು ಎನ್ಕೌಂಟ್ರಲ್ಲಿ ಯಾವುದಲ್ಲಿ ಹೊಡೆದ್ರು, ಪಿಸ್ತೂಲ್ ಯಾವುದು, ಗುಂಡು ಯಾವುದು ಹಾಕಿದ್ರು, ಅವ್ರ ಶರೀರ ಗುಂಡು ಯಾವುದು ಹೋಯಿತು, ಎಲ್ಲಿ ಗುಂಡು ಬೀಳುತ್ತು, ಎಲ್ಲ ಸಮಗ್ರವಾಗಿ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ಸರ್, ಇವಾಗ ಸರ್ಕಾರ ಯಾವ ತರ ಇದಕ್ಕೆ ನಿಲುವು ತಗೊಬೇಕು ಅಂತ ನೀವು ಬಯಸ್ತಿದ್ದೀರಾ? ಸರ್ಕಾರ ಈಗಾಗಲೇ ತಮ್ಗೆ ಹೇಳಿದ್ನಲ್ಲ, ಉನ್ನತ ಮಟ್ಟದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ತನಿಖೆ ಆಗಲೇಬೇಕು. ಮತ್ತು ತಕ್ಷಣಕ್ಕೆ ಸತ್ತವರ ಕುಟುಂಬಗಳಿಗೆ ಕನಿಷ್ಠ 1 ಕೋಟಿ ಕೊಡಬೇಕು. 5 ಲಕ್ಷ 3 ಲಕ್ಷ ಅಲ್ಲ. ಈಗ ನಮ್ಮಲ್ಲಿ ಒಂದು ರೇಟ್ ಇಟ್ಬಿಟ್ಟಿದ್ದಾರೆ. ಈ ಕಡೆ ಸತ್ತರೆ 3 ಲಕ್ಷ, ಆ ಕಡೆ ಸತ್ತರೆ 5 ಲಕ್ಷ. ಒಬ್ಬ ಮನುಷ್ಯನಿಗೆ ಸಾವಿಗೆ 3 ಲಕ್ಷ 5 ಲಕ್ಷ ರೇಟು. ಯಾರು ಬೇಕಾದ್ರೆ ಸಾಯ್ಬೋದು. 3 ಲಕ್ಷ ಬೇಕಾ ಸಾಯಿರಿ, 5 ಲಕ್ಷ ಬೇಕಾ ಸಾಯಿರಿ. ಈಗ ರೈತರಿಗೆ ಹಂಗೆ ಮಾಡ್ತಿರೋದು ಗೊತ್ತಾ? ರೈತರು ಸತ್ತರೆ ಏನು ಮಾಡ್ತಾರೆ? 5 ಲಕ್ಷ DC ಕೊಟ್ಬಿಡಪ್ಪ ತಂದು 5 ಲಕ್ಷ, ಅದರಲ್ಲಿ 1 ಲಕ್ಷ ಇದಕ್ಕೆ ಖರ್ಚು ಮಾಡ್ತಾರೆ, ಹೆಣ ಉಳಕ್ಕೆ ಮಾಡೋಕ್ಕೆಲ್ಲ. 1 ಲಕ್ಷ 12ನೇ ದಿನಕ್ಕೆ ಪೂಜೆ ಖರ್ಚು ಮಾಡ್ತಾರೆ. ಆಮೇಲೆ 3 ಲಕ್ಷ ಉಳಿತದೆ. ಆ 3 ಲಕ್ಷ 3 ದಿವಸಕ್ಕೆ ಕಡಲೆಪುರಿ ಖರ್ಚಾಗಿ ಹೋಗುತ್ತೆ. ಅವನು ಸತ್ತ, ಅವನು ಇವ್ರ ಪಾಡಿಗೆ ಇವ್ರು ಹೋದರು. ಏನು ರಾಜ್ಯನ ಇದು? ನಾಚಿಕೆ ಆಗುತ್ತೆ, ಗೌರವ ಇಲ್ಲ, ನಾಚಿಕೆ ಆಗುತ್ತೆ, ಅನಾಗರಿಕವಾದ್ದು. ಸರಿ, ನಡೀರಿ. ಸರಿ, ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಮೃತರು ಇರ್ತಾರೆ, ಅವರಿಗೆ 1 ಕೋಟಿ ಪರಿಹಾರ ನೀಡೋದ್ರ ಮೂಲಕ ಸರ್ಕಾರ ಇದಕ್ಕೆ ಪರಿಹಾರವನ್ನ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮುಬಿನಾ ಬಾನು, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.